ಬಂದಿದ್ದೈತೆ ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆನೂ ಮಾತಾಡ್ತೀವಿ, ನಾವು ರಾಜಕೀಯದ ಬಗ್ಗೆನೂ ಮಾತಾಡ್ತೀವಿ. ದೇಶ ಕಟ್ಟಬೇಕು, ದೇಶ ಸ್ಟ್ರಾಂಗ್ ಆಗಬೇಕು, ಪೇಟ್ರಿಯಾಟಿಸಮ್ ದೇಶಭಕ್ತಿ ಬಗ್ಗೆ ಮಾತಾಡ್ತೀವಿ, ಆಯುರ್ವೇದದ ಬಗ್ಗೆ ಮಾತಾಡ್ತೀವಿ. ಪ್ರಚಲಿತ ವಿದ್ಯಮಾನ ಅಂತ ಬಂದಾಗ ನಾವೆಲ್ಲರೂ ಸಂಭ್ರಮ ಪಡಬೇಕಾದಂಥದ್ದು ಒಂದು ವಿಷಯ ನಡೀತಾ ಇದೆ. ಏನಾಗಿದೆ ಅದನ್ನು ನಾವು ಮಾಡೋದೇ ಇಲ್ಲ. ಏನೋ ಡಿ ಕೆ ಶಿವಕುಮಾರ್ ಅಂತೆ, ಸಿದ್ದರಾಮಯ್ಯ ಅಂತೆ, ಇವ್ರು ಮುಖ್ಯಮಂತ್ರಿ ಆಗಬೇಕಂತ 2 ವರ್ಷ ಒಪ್ಪಂದ ಮಾಡಿ ಇದ್ರ ಬಗ್ಗೆ ನಾವು ಜೀವನ ಪೂರ್ತಿ ಕಳೆದುಬಿಡ್ತೀವಿ. ನಮಗೆ ನಿಜವಾಗಿ ಸಂಭ್ರಮಿಸಬೇಕಾದಂಥ ವಿಷಯಗಳು ಬೇಕಾದಷ್ಟಿದ್ದು ಅದು ನಮ್ಮ ತಲೆಗೆ ಹತ್ತೋದೇ ಇಲ್ಲ, ಅಷ್ಟು ಹದಗೆಟ್ಟು ಹೋಗ್ಬಿಟ್ಟಿದ್ದೀವಿ ರಾಜಕೀಯ. ಈಗ ನಾವು ಪ್ರಚಲಿತ ವಿದ್ಯಮಾನದ ಬಗ್ಗೆ ಮಾತಾಡಬೇಕು, ನಾವೆಲ್ಲ ಸಂಭ್ರಮಿಸಬೇಕಾದಂಥ ಒಂದು ವಿಷಯ ಇದೆ ಅಂತಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ISS ಅಂತ ಅಂದ್ಬಿಟ್ಟು ಅಮೇರಿಕಾದವರು ಏನು ಮಾಡಿದ್ದಾರೆ, ಚಂದ್ರನ ಮೇಲೆ ಹೋಗಬೇಕು ಅಂತಂದರೆ ಅಕಸ್ಮಾತ್ ಏನಾದ್ರು ಮಧ್ಯ ಇಳಿಬೇಕು ಅಂತಂದರೆ ಒಂದು ಸ್ಟೇಷನ್ ಮಾಡಿದ್ದಾರೆ. ಅಲ್ಲಿ ರಾಕೆಟ್ಗಳು ಲ್ಯಾಂಡ್ ಆಗಿ ಮತ್ತು ಅಲ್ಲಿಂದ ಟೇಕ್ ಆಫ್ ಆಗುತ್ತೆ. ಈ ಥರ ಒಂದು ಸ್ಟೇಷನ್ ಮಾಡಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಅಂದ್ಬಿಟ್ಟು ಅದಕ್ಕೆ ಏನಾಗಿದೆ, ನಮ್ಮ ದೇಶದ ಸೈಂಟಿಸ್ಟು ಸಹ ಹೋಗಿದ್ದಾರೆ. ಆತನ ಹೆಸರು ಶುಭಾಂಶು ಶುಕ್ಲಾ ಅಂತ ಅಂದ್ಬಿಟ್ಟು ಗ್ರೂಪ್ ಕ್ಯಾಪ್ಟನ್ ಅಂತ. ಅವರು ಅಮೇರಿಕಾ ನಾಸಾ ಕಂಪ್ನಿಯವ್ರು ಕಳಿಸಿದ್ದಾರೆ. ಅಮೇರಿಕಾ ಸೈಂಟಿಸ್ಟ್ಗಳು ಇದ್ದಾರೆ 4-5 ಜನ, ಅದ್ರ ಜೊತೆಗೆ ಇವರು ಇದ್ದಾರೆ, ಶುಭಾಂಶು ಶುಕ್ಲಾ ಅಂತ ಅಂದ್ಬಿಟ್ಟು. ಇವರು ಹೋಗ್ಬಿಟ್ಟು ಏನು ಮಾಡ್ತಾರೆ, ಇವು ನಮ್ಮದೇ ಆದ ಒಂದು ಪ್ರೈವೇಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮಾಡಬೇಕು ಅಂತ ನರೇಂದ್ರ ಮೋದಿಯವರು ಪ್ಲ್ಯಾನ್ ಹಾಕೋತಾ ಇದ್ದಾರೆ. ಅದನ್ನು ವಿಷಯನ ತಿಳ್ಕೊಂಡು ಬಂದು ಇವ್ರನ್ನೇ ಮುಂದಿಟ್ಟುಕೊಂಡು ಇವ್ರ ಮುಖಾಂತರ ಮಾಡೋಣ ಅನ್ನೋದು ಅವ್ರ ತಲೆ ಒಳಗಿದೆ. ಇರಲಿ, ಇದು ಅತ್ಯಂತ ಹೆಮ್ಮೆ ಪಡಬೇಕಾದಂಥ ವಿಚಾರ. ಯಾಕೆ ಅಂದರೆ ತುಂಬ ಮುಂದುವರೆದ ದೇಶ ಅಮೇರಿಕಾ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗಿರೋದು. ಅದು ನಾವು ಮಾಡಬೇಕು ಅಂತಿದ್ವಿ. ಕಾಂಗ್ರೆಸ್ ಇದ್ದಿದ್ದರೆ ಆಗ್ತಿರಲಿಲ್ಲ. ಇದು ಕಾಂಗ್ರೆಸ್ ಇದ್ದರೆ ಏನು ಅಂತಂದರೆ ಭಿಕ್ಷಾ ಪಾತ್ರೆ ಇಟ್ಕೊಂಡು ಹೊರಡೋರು, ಒಂದು ಕಟೋರಿ ಹಿಡ್ಕೊಂಡ್ಬಿಟ್ಟು ಭಿಕ್ಷೆ ಕೊಡಿ ಅಂತ ಅಂದ್ಬಿಟ್ಟು ಏನೋ 100 ರೂಪಾಯಿ ಭಿಕ್ಷೆ ಬಂದರೆ 80 ರೂಪಾಯಿ ಹೈಕಮಾಂಡ್ ತಿಂದಾಕ್ಬಿಡೋದು. ಏನು ಜವಾಹರ್ಲಾಲ್ ನೆಹರು ವಂಶಸ್ಥರು ತಿಂದಾಕ್ಬಿಡೋರು. ಇನ್ನು 20% ಅಷ್ಟು ದುಡ್ಡನ್ನ ಎಲ್ಲ ಸ್ಟೇಟ್ಗೂ ಹಂಚೋರು. ಅದರಲ್ಲೂ ಲಂಚ ಅಂದ್ಬಿಟ್ಟು ಮುಖ್ಯಮಂತ್ರಿ ಅಂತ MLAಗಳಂತ ಎಲ್ಲ ತಿಂದಾಕೋರು ಆಳಿದ ಪಕ್ಷದ್ದು. ಅದು ಎಲ್ಲೋ ಅಲ್ಲೊಂದು ಚೂರು ರಸ್ತೆ ಮಾಡಿಬಿಟ್ಟು 5 ವರ್ಷ ಟಮ್ ಹೊಡೆಯೋರು. ನಾವು ಅದು ಮಾಡಿಬಿಟ್ಟಿವಿ, ಅಷ್ಟೊಂದು ದೇಶ ಇಂಪ್ರೂವ್ ಆಗ್ಬಿಟ್ಟಿದೆ, ಇಷ್ಟೊಂದು ದೇಶ. ಆ ಕಾಲ ಎಲ್ಲ ಹೊಡೋಯ್ತು. ಈಗ ಏನಾಗಿದೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂಡಿಯಾ ದೇಶದವರೇ ಮಾಡಬೇಕು ಅಂತಿದ್ದಾರೆ. ಅದರದ್ದು ಏನಾಗಿದೆ, ನಾಸಾದವ್ರು ಕಳಿಸಿರ್ತಕ್ಕಂಥ ಲೀಡರ್ಶಿಪ್ಗೆ ಶುಭಾಂಶು ಶುಕ್ಲಾ ಅನ್ನೋರು ಗ್ರೂಪ್ ಕ್ಯಾಪ್ಟನ್ ಆಗಿದ್ದಾರೆ. ಅವರು ನೋಡಿ, ಭಾರತ ದೇಶಕ್ಕೆ ಸಂದೇಶ ಕೊಡಬೇಕು. ಅವ್ರು ಹೇಳಿದಂಥವ್ರು ಇಂಡಿಯಾ ದೇಶ ಪ್ರಬುದ್ಧವಾಗಿದೆ, ಇಂಡಿಯಾ ದೇಶ ಗೌರವದಿಂದ ಬಾಳ್ತಾ ಇದೆ, ಇಂಡಿಯಾ ದೇಶ ತುಂಬ ಫೋಕಸ್ಡ್ ಆಗಿದೆ. ಇದೆಲ್ಲ ಸೇರಿಸ್ಕೊಂಡು ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ. ರಾಕೇಶ್ ಶರ್ಮಾ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಕಾಲದಲ್ಲಿ ಇಂದಿರಾ ಗಾಂಧಿ ಕೇಳ್ತಾರೆ, ನೀ ಹೇಗೆ ಕಾಣಿಸ್ತಾ ಇದೆ ಇಂಡಿಯಾ ದೇಶ ಅಂತ ಅಂದ್ಬಿಟ್ಟು, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ಹೇಳ್ತಾರೆ. ಅದು ಬಹಳ ಪ್ರಚಲಿತವಾಗಿತ್ತು ಆಗಿನ ಕಾಲದಲ್ಲಿ. ಅದನ್ನು ಮುಂದುವರೆದ ಭಾಗವಾಗಿ ಇವರೇನು ಮಾಡಿದ್ದಾರೆ, ಶುಭಾಂಶು ಶುಕ್ಲಾ ನರೇಂದ್ರ ಮೋದಿಯವರ ಆಶೋತ್ತರಗಳಿಗೆ ಹೊಂದ್ಕೊಳ್ಳೋ ಹಾಗೆ ಮತ್ತು ನಿಜವಾದ ಹಿಂದೂಸ್ತಾನವನ್ನು ಸ್ಟ್ರಾಂಗ್ ಮಾಡೋ ಉದ್ದೇಶದಿಂದ ಏನು ಹೇಳಿದ್ದಾರೆ, ಇಂಡಿಯಾ ದೇಶ ಗೌರವಾನ್ವಿತವಾಗಿದೆ, ತುಂಬ ಫೋಕಸ್ಡ್ ಆಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ ಮತ್ತು ತುಂಬ ಇಂಟೆಲಿಜೆಂಟ್ ಆಗಿದೆ. ಇದೆಲ್ಲ ಇರೋದ್ರಿಂದ ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ಹೇಳಿದೆ. ಇದನ್ನು ನಾವೆಲ್ಲರೂ ಸಹ ಹೆಮ್ಮೆ ಪಟ್ಕೋಬೇಕು. ಏನು ಅಂದರೆ ಆತ ಗ್ರೂಪ್ ಕ್ಯಾಪ್ಟನ್ ಆಗಿರೋದ್ರಿಂದ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿಯಾಗಿ ಬರೋದ್ರಿಂದ ನಾವು ನಮ್ಮದೇ ಆಗತ್ತಂಥ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಮಾಡ್ತೀವಿ. ನಾಳೆ ಚಂದ್ರನಿಗೆ ಯಾರಾದರೂ ಹೋಗಬೇಕು ಅಂತಂದರೆ ರೆಸ್ಟ್ ತಗೋಬೋದು ಅಲ್ಲಿ ಹೋಗಿ. ಈಗ ನಾವೇನು ಮಾಡ್ತೀವಿ, ಮೈಸೂರಿಂದ ಬೆಂಗಳೂರಿಗೆ ಹೋಗಬೇಕು ಅಂತಂದರೆ ನೋಡಿ ಬಸ್ಸಲ್ಲಿ ಹೋಗ್ತೀವಿ. ಬಸ್ಸಲ್ಲಿ ಹೋದರೆ ಮದ್ದೂರು ಉದ್ದಕ್ಕೂ ಈಗ ಹೋಟೆಲ್ಗಳಾಗಿದೆ ಬೇಕಾದಷ್ಟು. ಅಲ್ಲೇನು ಮಾಡ್ತೀವಿ, ಚೂರು ಕಾಫಿ ತಿಂಡಿ ತಿಂದ್ಬಿಟ್ಟು ಬಾತ್ರೂಮ್ಗೆ ಹೋಗ್ಬಿಟ್ಟು ಮತ್ತೆ ಬಸ್ ಹತ್ತು ಕುತ್ಕೊಂಡು ಪ್ರಯಾಣ ಮುಂದುವರೆಸಿ ಬೆಂಗಳೂರು ರೀಚ್ ಆಗ್ತೀವಿ. ಹಾಗೆ ಇವರೇನು ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಮಾಡಿಬಿಟ್ಟು ಚಂದ್ರನಿಗೆ ಹೋಗಬೇಕು ಅಂತಂದರೆ ಬೇಕು ಅಂದರೆ ಅಲ್ಲಿ ಇಳಿಯೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಅದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ. ಅದರಲ್ಲಿ ಗ್ರೂಪ್ ಕ್ಯಾಪ್ಟನ್ ಆಗಿ ಶುಭಾಂಶು ಶುಕ್ಲಾನ ಆಯ್ಕೆ ಮಾಡಿದ್ದಾರೆ. ಈ ಶುಭಾಂಶು ಶುಕ್ಲಾ ಏನು ಮಾಡಿದ್ದಾರೆ, ಭಾರತ ದೇಶದ ನರೇಂದ್ರ ಮೋದಿಯವರು ಏನು ಉದ್ದೇಶ ಇಟ್ಕೊಂಡಿದ್ದಾರೆ, ಏನು ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇಬ್ಬರು ಒಬ್ರಿಗೊಬ್ರು ಪೂರಕವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.